ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೊಂಡು ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರ್ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ತುಂಬ ಜನರಿಗೆ ಬ್ಲ್ಯಾಕ್ ಕಲರ್ಗಿಂತ ಮರೂನ್ ಕಲರ್ ತುಂಬ ಇಷ್ಟ. ಮರೂನ್ ಕಲರ್ ಡೇ ನೈಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ನಾನು ಮನೆಯಲ್ಲೇ ನ್ಯಾಚುರಲ್ ಆಗಿ ಯಾವ ಥರ ಮಾಡೋದು ಅಂತೇಳಿ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ನಾನು ಕೂಡ ಹೇರ್ ಕಲರ್ ಮಾಡೇನಿ ಈಗ. ಬನ್ನಿ ಯಾವ ಥರ ಬಂದೈತೆ ಅಂತೇಳಿ ತೋರಿಸ್ತೀನಿ. ಸೊ ನೀವು ನೋಡಾಕತ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂಥೇಳಿ. ನಿಮಗೆ ಕ್ಯಾಮ್ರಾದೊಳಗೆ ಕ್ಯಾಚ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಿಸಿಲೊಳಗೆ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಕಾಣಿಸ್ತೈತಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ ಅಂಥೇಳಿ. ಹಿಂದ್ಗಡೆಯಿಂದ ಸ್ವಲ್ಪ ಬ್ಲ್ಯಾಕು ಸ್ವಲ್ಪ ಮರೂನು ನೋಡೋಕೆ ಲುಕ್ ಭಾಳ ಚಂದ ಕಾಣತೈತಿ. ನ್ಯಾಚುರಲ್ ಆಗಿ ನಾನು ಮನೆಯಲ್ಲೇ ಈ ರೆಮಿಡಿಯನ್ನು ಮಾಡಿದ್ದೀನಿ. ಕೇವಲ ಮೆಹಂದಿ ಹಾಕಿದ್ರಷ್ಟೇ ಈ ಕಲರ್ ಬರೋಂಗಿಲ್ಲ. ಮೆಹಂದಿಗೂ ಸ್ವಲ್ಪ ಕೆಲವೊಂದು ವಸ್ತುಗಳನ್ನು ನಾನು ಮಿಕ್ಸ್ ಮಾಡೀನಿ. ಅದೇನೇನಂತೇಳಿ ನಿಮಗೆ ತೋರಿಸ್ತೀನಿ. ಹಾಗೆ ತುಂಬ ಸಿಲ್ಕಾಗಿ ಮತ್ತು ಶೈನ್ ಆಗಿ ಬರುತ್ತೆ. ಕೇವಲ ಹೋಮ್ ರೆಮಿಡಿಯನ್ನೇ ಯೂಸ್ ಮಾಡೀನಿ ನಾನು. ಸ್ವಲ್ಪನೂ ಕೆಮಿಕಲ್ ಆ್ಯಡ್ ಮಾಡಿಲ್ಲ. ಏನಂತೇಳಿ ನಿಮಗೂ ತೋರಿಸ್ತೀನಿ. ಜಸ್ಟ್ ಹೋಗಿ ಒಂದು ಸರಿ ನೋಡ್ಕೊಂಬನ್ನಿ. ನಾನೀಗ ಒಂದು ಫುಲ್ ಬೀಟ್ರೂಟನ್ನು ತೊಗೊಂಡೇನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಾಯ್ಲ್ಡ್ ಮಾಡೋಕ್ಕಿಡ್ತೀನಿ. ಚೆನ್ನಾಗಿ ಇದು ಬಾಯ್ಲ್ಡ್ ಆಗೋ ಮಟ್ಟ ಹಂಗೆ ಬಿಡಬೇಕು. ಹಾಗೆ ನಾನಿಲ್ಲಿ ಒಂದು 2 ಸ್ಪೂನು ಟೀ ಪೌಡ್ರ್ ಹಾಕಾಕತ್ತೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕಾಕತ್ತೀನಿ. ಕರಿಬೇವು ಯಾಕೆ ಹಾಕಬೇಕಂದ್ರೆ ಕೂದಲು ದಟ್ಟವಾಗಿ ಬರ್ತವೆ ಮತ್ತು ಕಣ್ಣಿಗೆ ಭಾಳ ಚಲೋ ಕರಿಬೇವು. ಈಗ ಇದು ಚೆನ್ನಾಗಿ ಬಾಯ್ಲ್ಡ್ ಆಗೋ ಮಟ್ಟ ಹಂಗೆ ಬಿಡಬೇಕು. ಎಲ್ಲ ಫುಲ್ ಕಲರ್ ಬಿಡಬೇಕು. ನೋಡಿ ಈ ಥರ ಬಾಯ್ಲ್ಡ್ ಆದಮೇಲೆ ಒಂದು ಬೌಲ್ಗೆ ಇದನ್ನು ಚೆನ್ನಾಗಿ ಸೋಸಬೇಕು. ಕಲರ್ ಎಲ್ಲ ಚೆನ್ನಾಗಿ ಬಿಡೋ ಮಟ್ಟ ಹಿಂಡಿ ತೆಗಿಬೇಕು. ಈಗ ಇದಕ್ಕೆ ಮೆಹಂದಿ ಮಿಕ್ಸ್ ಮಾಡಬೇಕು. ಸೊ ನಾನಿಲ್ಲೇ ಯೂಸ್ ಮಾಡತ್ತಿರೋದು ನೂಪುರ್ ಮೆಹಂದಿ. ಸೊ ನಿಮಗೆ ಯಾವ ಥರ ಮೆಹಂದಿ ಇಷ್ಟ ಆಕೈತಿ ಆ ಮೆಹಂದಿ ನೀವು ಯೂಸ್ ಮಾಡ್ಬೋದು. ಓಕೆ, ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ ಈ ಥರ ಕಲಿಸಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಭಾಳ ನೀರಾದ್ರೆ ಅದು ಹಚ್ಕೊಳಕ್ಕೆ ಸರಿ ಆಗಲ್ಲ. ನೋಡಿ ಇಷ್ಟು ಗಟ್ಟಿ ಬರಬೇಕು. ನಾನೀಗ ಇದಕ್ಕೆ ಎಗ್ ಮಿಕ್ಸ್ ಮಾಡತ್ತೀನಿ. ಎಗ್ ಇದು ನಿಮಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಬೋದು, ಇಲ್ಲಾಂದ್ರೆ ನಡಿತೈತಿ. ಅದರೊಳಗೆ ವೈಟ್ ಇರ್ತೈತಲ್ಲ ಅದಷ್ಟೇ ಹಾಕಬೇಕು, ಎಲ್ಲೋ ಹಾಕ್ಬಾರ್ದು, ಇಲ್ಲಾಂದರೆ ಸ್ಮೆಲ್ ಆಗಿಬಿಡ್ತೈತಿ. ಎಗ್ ಯಾಕೆ ಮಿಕ್ಸ್ ಮಾಡ್ಬೇಕಂದ್ರೆ ಡೇ ನೈಟ್ ಹೊರಗಡೆ ಹೋಗ್ತಾವಲ್ಲ ಅದಕ್ಕೆ ತುಂಬ ಸಿಲ್ಕ್ ಆ್ಯಂಡ್ ಶೈನ್ ಆಗಿ ಕಾಣಿಸ್ತವೆ. ಸೊ ಬೇಕಂದರೆ ಹಾಕ್ಬೋದು, ಇಲ್ಲ ಅಂದರೆ ನಡೀತೈತಿ. ಇದನ್ನೀಗ ಒಂದು 2 ಅವರ್ಸ್ ಕಲಿಸಿ ಹಾಗೆ ಇಟ್ಬಿಡಬೇಕು. ಜಾಸ್ತಿ ಹೇರ್ ಕಲರ್ ಬೇಕಂದವರು ನೈಟ್ ಕಲಿಸಿ ಇಡಬೇಕು. ಇಲ್ಲಪ್ಪ ಸ್ವಲ್ಪ ಮೀಡಿಯಮ್ ಕಲರ್ ಬೇಕಂದವರು ಮಾರ್ನಿಂಗ್ ಒಂದು 2 ಅವರ್ ಮಿಕ್ಸ್ ಮಾಡಿಟ್ರೆ ಸಾಕು. ನೋಡಿ ಈ ಥರ ಹೇರ್ಸಿಗೆಲ್ಲ ಸರಿಯಾಗಿ ಅಪ್ಲೈ ಮಾಡ್ಕೊತ ಹೋಗಬೇಕು. ಅಲ್ಲಲ್ಲೇ ಕಲರ್ ಜಾಸ್ತಿ ಬೇಕಂದವ್ರಿಗೆ ಸ್ವಲ್ಪ ದಪ್ಪಗೆ ಹಚ್ಕೊಂಡ್ರೆ ನಡಿತೈತಿ. ಸರಿಯಾಗಿ ಈ ಥರ ಎಲ್ಲ ಕಡೆ ಎಲ್ಲಿ ಬಿಡಲಾಗಿ ಅಪ್ಲೈ ಮಾಡ್ಕೊತ ಹೋಗಬೇಕು. ಹಾಗೆ ವಾಶ್ ಮಾಡಬೇಕಾದ್ರೆ ಬರೀ ನೀರಲ್ಲೇ ವಾಶ್ ಮಾಡಬೇಕು, ಶಾಂಪೂದು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಡೇ ಹಚ್ಕೊಂಡ್ರೆ ನಡಿತೈತಿ, ಇವತ್ತು ಹಚ್ಕೋಬಾರ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇರ್ ಕಲರ್ ಹೆಂಗೆ ಮಾಡೋದು ಅಂತೇಳಿ, ಯಾವುದೇ ಕೆಮಿಕಲ್ ಇಲ್ಲದೆ. ಸೊ ನೀವು ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸೊಳಗೆ ಹೇಳಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಡೈಲಿ ವಿಡಿಯೋ ಹಾಕ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರ್ತೈತಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.